ಪದ್ಮಶ್ರೀ ಪ್ರಶಸ್ತಿಗಳು ಸಮಾಜದ ಗಣ್ಯರಿಗೆ ದೊರೆತಾ ಇದ್ದಂತಹ ಪದ್ಮ ಪ್ರಶಸ್ತಿಗಳು ಇತ್ತೀಚೆಗೆ ಈ ಪದ್ಮ ಪ್ರಶಸ್ತಿಗಳ ಗೌರವ ಇನ್ನಷ್ಟು ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ನಿಜವಾದ ಸಾಧಕರಿಗೆ ಪದ್ಮ ಪ್ರಶಸ್ತಿಗಳು ಸಲ್ತಾ ಇವೆ. ದೇಶದ ಮೂಲೆ ಮೂಲೆಯಲ್ಲಿ ಎಲೆಮರೆಯ ಕಾಯಿ ಅಂತಿರುವ ಸಾಧಕರನ್ನ ಗುರುತಿಸಿ ಈ ಪದ್ಮ ಪ್ರಶಸ್ತಿಗಳನ್ನ ನೀಡಲಾಗ್ತಾ ಇದೆ. ಈ ಸಾಲಿಗೆ ಈಗ ಹೆಮ್ಮೆಯ ಕನ್ನಡಿಗರು ಆಯ್ಕೆಯಾಗಿದ್ದಾರೆ. ಯಾರೆಲ್ಲ ಆಯ್ಕೆಯಾಗಿದ್ದಾರೆ, ಅವರ ಸಾಧನೆ ಏನು ನೋಡೋಣ ಬನ್ನಿ. ಕನ್ನಡದ 8 ಜನ ಸಾಧಕರಿಗೆ ಪದ್ಮ ಪ್ರಶಸ್ತಿ, 1 ಪದ್ಮಭೂಷಣ, 7 ಪದ್ಮಶ್ರೀಗರಿ. ಎರಡ್ 2026ನೇ ಸಾಲಿನ ಪದ್ಮ ಪ್ರಶಸ್ತಿ ಪ್ರಕಟವಾಗಿದ್ದು, ಈ ವರ್ಷ 131 ಸಾಧಕರು ಪದ್ಮ ಪ್ರಶಸ್ತಿ ಗೌರವಕ್ಕೆ ಭಾಜನರಾಗಿದ್ದಾರೆ. ಕರ್ನಾಟಕದ ಒಟ್ಟು 8 ಸಾಧಕರು ಈ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ವಿದ್ವಾಂಸಕ ಲೇಖಕ ಕರ್ನಾಟಕದ ಶತಾವಧಾನಿ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರ ಜೊತೆ ರಾಜ್ಯದ 7 ಸಾಧಕರಿಗೆ ಪದ್ಮಶ್ರೀ ಗೌರವ ಸಿಕ್ಕಿದೆ. ಸಮಾಜ ಸೇವೆಗಾಗಿ ಮಂಡ್ಯದ ಅಂಕೇಗೌಡ ಹಾಗೂ ಬೆಂಗಳೂರಿನ ಎಸ್ಜಿ ಸುಶೀಲಮ್ಮ, ಸಾಹಿತ್ಯ ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಪ್ರಭಾಕರ್ ಕೋರೆ ಹಾಗೂ ಶಶಿಶೇಖರ್ ವೆಂಪತಿಗೆ, ವಿಜ್ಞಾನ ಕ್ಷೇತ್ರದಲ್ಲಿ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಆರೋಗ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಸುರೇಶ್ ಹನಗವಾಡಿ, ಉದ್ಯಮ ಕ್ಷೇತ್ರದಲ್ಲಿ ಟಿಟಿ ಜಗನ್ನಾಥನ್ಗೆ ಪದ್ಮಶ್ರೀ ಗೌರವ ಸಿಕ್ಕಿದೆ. ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ರಾಜ್ಯದ ಕೆಲ ಸಾಧಕರ ಹಿನ್ನೆಲೆ ವಿಶಿಷ್ಟವಾಗಿದೆ. ಮಂಡ್ಯದ ಅಂಕೇಗೌಡ ಪುಸ್ತಕ ಪ್ರೇಮಿ, ದಾವಣಗೆರೆಯ ಸುರೇಶ್ ಹನಗವಾಡಿ ವೈದ್ಯರು ಹಾಗೂ ಬೆಂಗಳೂರಿನ ಎಚ್ಇ ಸುಶೀಲಮ್ಮ ಸಮಾಜ ಸೇವಕಿ. ಪುಸ್ತಕ ಪ್ರೇಮಿ ಮಂಡ್ಯದ ಹರಳಹಳ್ಳಿ ಗ್ರಾಮದ ನಿವಾಸಿ ಅಂಕೇಗೌಡ ವೃತ್ತಿಯಲ್ಲಿ ಬಸ್ ಕಂಡಕ್ಟರ್ ಆಗಿದ್ದುಕೊಂಡೇ ಸ್ನಾತಕೋತ್ತರ ಪದವಿ ಪಡೆದಿದ್ರು. ಪುಸ್ತಕ ಸಂಗ್ರಹಕ್ಕಾಗಿ ತಮ್ಮ ಜಮೀನು ಮಾರಾಟ ಮಾಡಿದ್ರು. ಅಷ್ಟೇ ಅಲ್ಲ, ಸ್ವಂತ ಮನೆ ಮಾರಿ 22 ಗುಂಟೆ ಜಾಗದಲ್ಲಿ ಪುಸ್ತಕ ಮನೆ ನಿರ್ಮಿಸಿದ್ದಾರೆ. ಇವರ ಗ್ರಂಥಾಲಯದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಪುಸ್ತಕ, 5,000ಕ್ಕೂ ಅಧಿಕ ನಿಘಂಟುಗಳನ್ನು ಸಂಗ್ರಹಿಸಿದ್ದಾರೆ. ಇವರ ಪುಸ್ತಕ ಮನೆಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ನೀಡಲಾಗಿದೆ. ನಾನು ಸತತವಾಗಿ 50 ವರ್ಷಗಳ ಕಾಲ ಇದನ್ನು ನಿರಂತರವಾಗಿ ನಾನು ಕಲೆಕ್ಟ್ ಮಾಡಿ ಪಬ್ಲಿಕ್ಗೆ ಇದನ್ನ ತೆರೆದಿಟ್ಟಿದ್ದೀನಿ. ನನ್ನನ್ನು ಗುರುಸಿ ಒಂದು ಕೇಂದ್ರ ಸರ್ಕಾರ ಆಗ್ಬೋದು, ಮೋದಿಜಿ ಗೌರವಾನ್ವಿತ ಮೋದಿಜಿ ಆಗ್ಬೋದು, ನನ್ನನ್ನು ಗುರುಸಿದಾರಲ್ಲ, ಖಂಡಿತ ಸಂತೋಷ ಆಗ್ತಾ ಇದೆ ಸರ್. ದಾವಣಗೆರೆಯ ಹರಿಹರ ತಾಲೂಕಿನ ಹನಗವಾಡಿ ಗ್ರಾಮದ ಸುರೇಶ್ ವೃತ್ತಿಯಲ್ಲಿ ವೈದ್ಯರು. ಹಿಮೋಫೀಲಿಯಾ ಪೀಡಿತರ ಪಾಲಿಗೆ ಡಾಕ್ಟರ್ ಸುರೇಶ್ ಆಶಾಕಿರಣವಾಗಿದ್ದಾರೆ. ಖುದ್ದು ಹಿಮೋಫೀಲಿಯಾ ರೋಗಿಯಾಗಿರುವ ಡಾಕ್ಟರ್ ಸುರೇಶ್ ವೈದ್ಯಕೀಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಹಿಮೋಫೀಲಿಯಾ ಸೊಸೈಟಿ ಸ್ಥಾಪಿಸಿ ಸುಮಾರು 4 ದಶಕಗಳಿಂದ ಹಿಮೋಫೀಲಿಯಾ ಪೀಡಿತ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುತ್ತಿದ್ದಾರೆ. ಇವರು ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದು ಒಂದು ತುಂಬಾ ಅನಿರೀಕ್ಷಿತ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಬೆಳಿಗ್ಗೆ ಫೋನ್ ಮಾಡಿ ಈ ತರದ್ದ ಇದಕ್ಕೆ ನೀವು ಇನ್ಕ್ಲೂಡ್ ಆಗಿದ್ದೀರಾ ಅಂತ ಹೇಳಿದಾಗ ನನಗೆ ನಂಬಕ್ಕೆ ಆಗಲಿಲ್ಲ. ನಂತರ ಕೊನೆಗೆ ಅದು ನನಗೆ ಅನಿಸ್ತು, ಸುಮಾರು 40 ವರ್ಷಗಳ ಪರಿಶ್ರಮಕ್ಕೆ ಕೇಂದ್ರ ಸರ್ಕಾರ ಗಮನಿಸಿ ಹುಡುಕಿ ನಮ್ಮ ಈ ಶ್ರಮಕ್ಕೆ ಒಂದು ಪ್ರತಿಫಲ ಕೊಡ್ತಾ ಇದೆಯಲ್ಲ ಅನ್ನೋ ಒಂದು ಸಂತೋಷ ಆಯಿತು. 1939ರ ಮೇ 24ರಂದು ಬೆಂಗಳೂರಿನಲ್ಲಿ ಜನಿಸಿದ ಎಸ್ಜಿ ಸುಶೀಲಮ್ಮ ಖ್ಯಾತ ಸಮಾಜ ಸೇವಕಿ. ಸುಮಂಗಲಿ ಸೇವಾ ಆಶ್ರಮ ಸ್ಥಾಪಿಸಿ ಮಹಿಳಾ ಸಬಲೀಕರಣ, ಶಿಶು ಸಂರಕ್ಷಣೆ ಮತ್ತು ಬಡವರ ಕಲ್ಯಾಣಕ್ಕಾಗಿ 5 ದಶಕಗಳಿಂದ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ. ಮಹಿಳೆಯರಿಗೆ ಸ್ವಯಂ ಉದ್ಯೋಗ, ಮಹಿಳಾ ಸಂಘಟನೆಗಳಿಗೆ ಹೆಚ್ಚು ಆದ್ಯತೆ ನೀಡಿದ್ದಾರೆ. ಸಮಾಜ ನಮಗೆ ಸಾಕಷ್ಟು ಕೊಟ್ಟಿದೆ. ಹೇಗೆ ಕೊಟ್ಟಿದೆ? ಕೆಲಸ ಮಾಡೋ ಸಂಪಾದನೆ, ಆ ಸಂಪಾದನೆ ಎಲ್ಲಿಂದ ಬಂತು? ಸಮಾಜದಿಂದಾನೆ. ಆ ಸಮಾಜ ನಮಗೆ ಕೊಟ್ಟು ಬೆಳೆಸಿರೋದಕ್ಕೆ ಸಮಾಜ ಋಣ ತೀರಿಸಬೇಕಲ್ಲ, ತೀರಿಸಬೇಕು ಅಂತ ನಾನು ಹೇಳ್ತೇನೆ. ನಿಮ್ಮ ಕೈಲಾಗಿದ್ದ ಸಹಾಯವನ್ನ ಮಾಡಿ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊಡಿ, ಹೆಣ್ಮಕ್ಳಿಗೆ ಏನಾದ್ರು ಸಮಸ್ಯೆ ಆಯ್ತಂದ್ರೆ ಕೆಲಸದೇನು ವ್ಯವಸ್ಥೆ ಆದ್ರೆ ಮಾಡಿಸ್ಕೊಡಿ. ಈ ಸಾಧಕರ ಮುಡಿಗೆ ಪದ್ಮ ಪ್ರಶಸ್ತಿ ಏರಿರುವ ಕಾರಣಕ್ಕೆ ಈ ಪುರಸ್ಕಾರಕ್ಕೆ ಇನ್ನಷ್ಟು ತೂಕ ಬಂದಿದೆ. ಈ ಎಲೆಮರೆಯ ಕಾಯಿಗಳು ಸಮಾಜಕ್ಕೆ ಇನ್ನಷ್ಟು ನೆರವಾಗಲಿ, ಇನ್ನಷ್ಟು ಜನ ಇವರಿಂದ ಸ್ಫೂರ್ತಿ ಪಡೆಯಲಿ ಎಂಬುದು ಆಶಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವರ ಜೊತೆ ರಾಜ್ಯದ 7 ಸಾಧಕರಿಗೆ ಪದ್ಮಶ್ರೀ ಗೌರವ ಸಿಕ್ಕಿದೆ. ಸಮಾಜ ಸೇವೆಗಾಗಿ ಮಂಡ್ಯದ ಅಂಕೇಗೌಡ ಹಾಗೂ ಬೆಂಗಳೂರಿನ ಎಸ್ಜಿ ಸುಶೀಲಮ್ಮ,
ಸಾಹಿತ್ಯ ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಪ್ರಭಾಕರ್ ಕೋರೆ ಹಾಗೂ ಶಶಿಶೇಖರ್ ವೆಂಪತಿಗೆ, ವಿಜ್ಞಾನ ಕ್ಷೇತ್ರದಲ್ಲಿ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಆರೋಗ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಸುರೇಶ್ ಹನಗವಾಡಿ, ಉದ್ಯಮ ಕ್ಷೇತ್ರದಲ್ಲಿ ಟಿಟಿ ಜಗನ್ನಾಥನ್ಗೆ ಪದ್ಮಶ್ರೀ ಗೌರವ ಸಿಕ್ಕಿದೆ. ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ರಾಜ್ಯದ ಕೆಲ ಸಾಧಕರ ಹಿನ್ನೆಲೆ ವಿಶಿಷ್ಟವಾಗಿದೆ. ಮಂಡ್ಯದ ಅಂಕೇಗೌಡ ಪುಸ್ತಕ ಪ್ರೇಮಿ, ದಾವಣಗೆರೆಯ ಸುರೇಶ್ ಹನಗವಾಡಿ ವೈದ್ಯರು ಹಾಗೂ ಬೆಂಗಳೂರಿನ ಎಚ್.ಇ. ಸುಶೀಲಮ್ಮ ಸಮಾಜ ಸೇವಕಿ. ಪುಸ್ತಕ ಪ್ರೇಮಿ ಮಂಡ್ಯದ ಹರಳಹಳ್ಳಿ ಗ್ರಾಮದ ನಿವಾಸಿ ಅಂಕೇಗೌಡ ವೃತ್ತಿಯಲ್ಲಿ ಬಸ್ ಕಂಡಕ್ಟರ್ ಆಗಿದ್ದುಕೊಂಡೇ ಸ್ನಾತಕೋತ್ತರ ಪದವಿ ಪಡೆದಿದ್ರು. ಪುಸ್ತಕ ಸಂಗ್ರಹಕ್ಕಾಗಿ ತಮ್ಮ ಜಮೀನು ಮಾರಾಟ ಮಾಡಿದ್ರು. ಅಷ್ಟೇ ಅಲ್ಲ, ಸ್ವಂತ ಮನೆ ಮಾರಿ 22 ಗುಂಟೆ ಜಾಗದಲ್ಲಿ ಪುಸ್ತಕ ಮನೆ ನಿರ್ಮಿಸಿದ್ದಾರೆ. ಇವರ ಗ್ರಂಥಾಲಯದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಪುಸ್ತಕ, 5,000ಕ್ಕೂ ಅಧಿಕ ನಿಘಂಟುಗಳನ್ನು ಸಂಗ್ರಹಿಸಿದ್ದಾರೆ. ಇವರ ಪುಸ್ತಕ ಮನೆಗೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ನೀಡಲಾಗಿದೆ. ನಾನು ಸತತವಾಗಿ 50 ವರ್ಷಗಳ ಕಾಲ ಇದನ್ನು ನಿರಂತರವಾಗಿ ನಾನು ಕಲೆಕ್ಟ್ ಮಾಡಿ ಪಬ್ಲಿಕ್ಗೆ ಇದನ್ನ ತೆರೆದಿಟ್ಟಿದ್ದೀನಿ. ನನ್ನನ್ನು ಗುರುಸಿ ಒಂದು ಕೇಂದ್ರ ಸರ್ಕಾರ ಆಗ್ಬೋದು, ಮೋದಿಜಿ ಗೌರವಾನ್ವಿತ ಮೋದಿಜಿ ಆಗ್ಬೋದು, ನನ್ನನ್ನು ಗುರುಸಿದಾರಲ್ಲ, ಖಂಡಿತ ಸಂತೋಷ ಆಗ್ತಾ ಇದೆ ಸರ್. ದಾವಣಗೆರೆಯ ಹರಿಹರ ತಾಲೂಕಿನ ಹನಗವಾಡಿ ಗ್ರಾಮದ ಸುರೇಶ್ ವೃತ್ತಿಯಲ್ಲಿ ವೈದ್ಯರು. ಹಿಮೋಫೀಲಿಯಾ ಪೀಡಿತರ ಪಾಲಿಗೆ ಡಾಕ್ಟರ್ ಸುರೇಶ್ ಆಶಾಕಿರಣವಾಗಿದ್ದಾರೆ. ಖುದ್ದು ಹಿಮೋಫೀಲಿಯಾ ರೋಗಿಯಾಗಿರುವ ಡಾಕ್ಟರ್ ಸುರೇಶ್ ವೈದ್ಯಕೀಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಹಿಮೋಫೀಲಿಯಾ ಸೊಸೈಟಿ ಸ್ಥಾಪಿಸಿ ಸುಮಾರು 4 ದಶಕಗಳಿಂದ ಹಿಮೋಫೀಲಿಯಾ ಪೀಡಿತ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುತ್ತಿದ್ದಾರೆ. ಇವರು ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದು ಒಂದು ತುಂಬಾ ಅನಿರೀಕ್ಷಿತ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಬೆಳಿಗ್ಗೆ ಫೋನ್ ಮಾಡಿ ಈ ತರದ್ದ ಇದಕ್ಕೆ ನೀವು ಇನ್ಕ್ಲೂಡ್ ಆಗಿದ್ದೀರಾ ಅಂತ ಹೇಳಿದಾಗ ನನಗೆ ನಂಬಕ್ಕೆ ಆಗಲಿಲ್ಲ. ನಂತರ ಕೊನೆಗೆ ಅದು ನನಗನ್ನಿಸ್ತು, ಸುಮಾರು 40 ವರ್ಷಗಳ ಪರಿಶ್ರಮಕ್ಕೆ ಕೇಂದ್ರ ಸರ್ಕಾರ ಗಮನಿಸಿ ಹುಡುಕಿ ನಮ್ಮ ಈ ಶ್ರಮಕ್ಕೆ ಒಂದು ಪ್ರತಿಫಲ ಕೊಡ್ತಾ ಇದೆಯಲ್ಲ ಅನ್ನೋ ಒಂದು ಸಂತೋಷ ಆಯಿತು. 1939 ಮೇ 24ರಂದು ಬೆಂಗಳೂರಿನಲ್ಲಿ ಜನಿಸಿದ ಎಚ್.ಇ. ಸುಶೀಲಮ್ಮ ಖ್ಯಾತ ಸಮಾಜ ಸೇವಕಿ. ಸುಮಂಗಲಿ ಸೇವಾ ಆಶ್ರಮ ಸ್ಥಾಪಿಸಿ ಮಹಿಳಾ ಸಬಲೀಕರಣ, ಶಿಶು ಸಂರಕ್ಷಣೆ ಮತ್ತು ಬಡವರ ಕಲ್ಯಾಣಕ್ಕಾಗಿ 5 ದಶಕಗಳಿಂದ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ. ಮಹಿಳೆಯರಿಗೆ ಸ್ವಯಂ ಉದ್ಯೋಗ, ಮಹಿಳಾ ಸಂಘಟನೆಗಳಿಗೆ ಹೆಚ್ಚು ಆದ್ಯತೆ ನೀಡಿದ್ದಾರೆ. ಸಮಾಜ ನಮಗೆ ಸಾಕಷ್ಟು ಕೊಟ್ಟಿದೆ. ಸಾಕಷ್ಟು ಕೊಟ್ಟಿರೋದು ಹೇಗೆ ಕೊಟ್ಟಿದೆ? ಕೆಲಸ ಮಾಡೋ ಸಂಪಾದನೆ, ಆ ಸಂಪಾದನೆ ಎಲ್ಲಿಂದ ಬಂತು? ಸಮಾಜದಿಂದಲೇ. ಆ ಸಮಾಜ ನಮಗೆ ಕೊಟ್ಟು ಬೆಳೆಸಿರೋದಕ್ಕೆ ಸಮಾಜ ಋಣ ತೀರಿಸಬೇಕಲ್ಲ, ಆ ತೀರಿಸಬೇಕು ಅಂತ ನಾನು ಹೇಳ್ತೇನೆ. ನಿಮ್ಮ ಕೈಲಾಗಿದ್ದ ಸಹಾಯವನ್ನ ಮಾಡಿ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊಡಿ, ಹೆಣ್ಮಕ್ಳಿಗೆ ಏನಾದ್ರು ಸಮಸ್ಯೆ ಆಯ್ತಂದ್ರೆ ಕೆಲಸದೇನು ವ್ಯವಸ್ಥೆ ಆದ್ರೂ ಮಾಡಿಸ್ಕೊಡಿ. ಈ ಸಾಧಕರ ಮುಡಿಗೆ ಪದ್ಮ ಪ್ರಶಸ್ತಿ ಏರಿರುವ ಕಾರಣಕ್ಕೆ ಈ ಪುರಸ್ಕಾರಕ್ಕೆ ಇನ್ನಷ್ಟು ತೂಕ ಬಂದಿದೆ. ಈ ಎಲೆಮರೆಯ ಕಾಯಿಗಳು ಸಮಾಜಕ್ಕೆ ಇನ್ನಷ್ಟು ನೆರವಾಗಲಿ, ಇನ್ನಷ್ಟು ಜನ ಇವರಿಂದ ಸ್ಫೂರ್ತಿ ಪಡೆಯಲಿ ಎಂಬುದು ಆಶಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.